ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿನ್. ವಿವಾದದ ನಡುವೆಯೂ ದಿ ಕೇರಳ ಸ್ಟೋರಿ 2 ರಿಲೀಸ್ ಆಗಿದೆ. ಸೊ ಇದು ರಿಲೀಸ್ ಆಗೋಕೆ ನಾವು ಬಿಡಲ್ಲ ಅಂತ ಸಾಕಷ್ಟು ಹೋರಾಟಗಳಾಗಿರ್ಬೋದು ಅಥವಾ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು ನಡೆದಿವೆ. ಅದರ ಮಧ್ಯೆನೂ ಇದು ಎದ್ದು ನಿಂತಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 75 ಲಕ್ಷವನ್ನ ಕಲೆಕ್ಷನ್ ಮಾಡಿದೆ ಮೊದಲೇ ದಿನ. ಅದು ಈ ತರ ಒಂದು ಸಿನಿಮಾಕ್ಕೆ ಹೈಪ್ ಸಿಕ್ಕಿರೋದು ಇದೆ ಮೊದಲೇ ಬಾರಿಗೆ ಅನ್ಸುತ್ತೆ. ಯಾಕಂದ್ರೆ ಈ ಸಿನಿಮಾದ ಬಗ್ಗೆ ಸಾಕಷ್ಟು ನಾವು ವಿವಾದಗಳನ್ನ ಕೇಳಿ ಬರ್ತಾನೆ ಇದ್ದೀವಿ. ಈ ಸಿನಿಮಾ ಭಾಗ 1 ಕೂಡ ಅಷ್ಟೇ ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಅಲ್ಲೂ 4 ಜನ ಹೆಣ್ಮಕ್ಳಿಗೆ ಆಗಿರುವಂತಹ ಅಂದ್ರೆ ಮುಸ್ಲಿಂ ಸಮುದಾಯದಿಂದ ಆಗಿರುವಂತಹ ಅಥವಾ ಲವ್ ಜಿಹಾದ್ ಅನ್ನೋ ಹೆಸರಿಂದ ಆಗಿರುವಂತಹ ಅನ್ಯಾಯದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ಇಲ್ಲಿ 3 ಜನ ಹೆಣ್ಮಕ್ಳ ಪರವಾಗಿ ಏನೆಲ್ಲ ಆಗುತ್ತೆ, ಏನೆಲ್ಲ ಸ್ಟೋರಿ ಇತ್ತು, ಇದೆಲ್ಲ ಅಂದ್ರೆ ಕಾಲ್ಪನಿಕವಾದ ಸ್ಟೋರಿ ಎಲ್ಲ ರಿಯಲ್ ಬೇಸ್ಡ್ ಆಗಿರುವಂತಹ ಸ್ಟೋರಿ ಅಂತಾನು ಕೂಡ ಇಲ್ಲಿ ಮೆನ್ಷನ್ ಮಾಡಿತ್ತು. ಆದ್ರೂ ಕೂಡ ಸೆನ್ಸಾರ್ ಇಂದ ಬಂದಿರುವಂತಹ ಕೆಲವು ಸೂಚನೆಗಳಿಗೆ ಅಂದ್ರೆ ಕೆಲವೊಬ್ಬರಿಗೆ ಅದು ಒಪ್ಕೊಂಡಿಲ್ಲ ಆ ಸೂಚನೆಯನ್ನಾಗಿರ್ಬೋದು, ಅಥವಾ ಕೆಲವೊಬ್ರು ಇದನ್ನ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಬಿಡಲ್ಲ, ಅಥವಾ ಈ ತರ ಕೆಲವು ಪ್ರತಿಭಟನೆಗಳಾಗಿರ್ಬೋದು. ಇದು ರಿಲೀಸ್ ಇದ್ದು ಈಗಲೂ ಕೂಡ ಅದು ಪ್ರತಿಭಟನೆಗಳು ನಡೀತಾನೆ ಇದೆ. ಆದ್ರೂ ಕೂಡ ಈ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿದೆ ಅಂದ್ರೆ ಯಾವ ರೀತಿಯ ಸಿನಿಮಾ ಇರ್ಬೋದು, ಯಾವ ರೀತಿಯ ಕಂಟೆಂಟ್ ಕೊಟ್ಟಿರ್ಬೋದು ಅಂತ ನೀವೇ ಕೂಡ ಯೋಚನೆ ಮಾಡಿ. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿನ್ನೆ ರಿಲೀಸ್ ಆಗಿದೆ, ಅಂದ್ರೆ ಶುಕ್ರವಾರ ರಿಲೀಸ್ ಆಗಿರುವಂತಹ ಸಿನಿಮಾ ಇದು. ಸೊ ಶುಕ್ರವಾರ ರಿಲೀಸ್ ಆದ್ರೂ ಕೂಡ ಮೊದಲೇ ದಿನ 75 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ. ಸೊ ವೀಕೆಂಡ್ ಕೂಡ ಇನ್ನು ಶನಿವಾರ ಭಾನುವಾರ ಹೇಳೋದೇ ಬೇಡ, 4 ರಿಂದ 5 ಕೋಟಿಯಷ್ಟು ಕಲೆಕ್ಷನ್ ಅನ್ನು ಮಾಡಿದೆ. ಸೊ ಹಾಗಾಗಿ ವೀಕೆಂಡ್ ಅಂದಾಗ ಸಿನಿಮಾಗಳಿಗೆ ಒಂದು ಉತ್ತೇಜನ ಕೊಡುವಂತಹ ದಿನವಾಗಿರುತ್ತೆ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಎಲ್ಲರೂ ಕೂಡ ಸಿನಿಮಾವನ್ನ ನೋಡ್ತಾರೆ, ಎಲ್ಲರೂ ಕೂಡ ಹೊರಗೆ ಸುತ್ತಾಡೋಕ್ಕಾಗಿರ್ಬೋದು, ಸಿನಿಮಾ ನೋಡೋಕ್ಕಂತಾನೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ವೀಕೆಂಡ್ ಅನ್ನೋದು ಒಂದು ಸಿನಿಮಾಗಳಿಗೆ ಸ್ವಲ್ಪ ಒಂಥರ ಅಂಬೆಗಾಲಿಡು ಆಗಿರ್ಬೋದು, ಅಥವಾ ಮೊದಲೇ ಹೆಜ್ಜೆಗೆ ಒಂದು ಸಿಕ್ಕುವಂತ ಯಶಸ್ಸು ಕೂಡ ಆಗಿರ್ಬೋದು. ಅಂಥದ್ರಲ್ಲಿ ಅದರಲ್ಲೂ ಶನಿವಾರ ಭಾನುವಾರ ಇಂಥ ಒಂದು ಸಿನಿಮಾಕ್ಕೆ ಇಂಥ ಒಂದು ಕಲೆಕ್ಷನ್ ಆಗಿದೆ ಅಂದಮೇಲೆ ಆ ಸಿನಿಮಾದ ಒಂದು ಹೈಪ್ ಎಷ್ಟು ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ಸಿನಿಮಾಕ್ಕೆ ಸಾಕಷ್ಟು ಅಡೆತಡೆಗಳು ಬಂದಿತ್ತು. ಆ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಬಿಡಲ್ಲ, ಅಥವಾ ಕೇರಳ ಮಂಡಳಿಂದ ಆಗಿರ್ಬೋದು, ಅಥವಾ ಕೇರಳದ ಕೆಲವೊಂದು ಭಾಗಗಳಿಂದ ಆಗಿರ್ಬೋದು ಈ ಸಿನಿಮಾವನ್ನ ನಾವು ರಿಲೀಸ್ ಮಾಡೋಕೆ ಬಿಡಲ್ಲ, ಅಥವಾ ಕೆಲವೊಂದು ಕ್ಷೇತ್ರಗಳಲ್ಲಿ ಈಗ ಇಂಥ ಒಂದು ಕ್ಷೇತ್ರದಲ್ಲಿ ಈ ಸಿನಿಮಾವನ್ನ ನಾವು ರಿಲೀಸ್ ಮಾಡಲ್ಲ. ಈಗ ಮುಸ್ಲಿಂ ಸಮುದಾಯದವರು ಎಲ್ಲಿ ಹೆಚ್ಚಿರ್ತಾರೋ ಅಲ್ಲಿ ಅವರಿಗೆ ಈ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಬಿಡದವರು, ಈ ತರ ಒಂದು ಕೆಲವೊಂದು ಘಟನೆಗಳು ನಡೆದ್ರು ಕೂಡ ಈಗ ಈ ಸಿನಿಮಾ ರಿಲೀಸ್ ಆಗಿ ಮೊದಲೇ ದಿನ 75 ಲಕ್ಷ ಕಲೆಕ್ಷನ್ ಕೂಡ ಮಾಡಿತ್ತೆ. ಈಗ ಹೆಚ್ಚೆಚ್ಚು ಹೈಪ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಈಗಲೇ 4 ಕೋಟಿ ಅಥವಾ 5 ಕೋಟಿ ಕಲೆಕ್ಷನ್ ಏನ್ ಮಾಡಿದ್ಯೋ ಇನ್ನು ಮುಂದೆ ಎಷ್ಟು ಮಾಡಿರ್ಬೋದು. ಅಂದ್ರೆ ಸಿನಿಮಾದ ಕತೆ ಎಲ್ರಿಗೂ ಇಷ್ಟ ಆಗಿದೆ. ಇಲ್ಲಿ ಲವ್ ಜಿಹಾದಲ್ಲಿ ಏನೆಲ್ಲ ಆಗುತ್ತೆ, ಅಥವಾ ಲವ್ ಜಿಹಾದ್ ಅನ್ನ ಹೇಳ್ಕೊಂಡ್ ಹೆಸರಲ್ಲಿ ಎಷ್ಟು ಹುಡುಗಿಯರಿಗೆ ಮೋಸ ಮಾಡ್ತಾರೆ. ಅದರಲ್ಲೂ ಕೂಡ ಹಿಂದೂ ಹೆಣ್ಮಕ್ಳು ನೋಡುವಂತ ಸಿನಿಮಾ, ಹಿಂದೂ ಹೆಣ್ಮಕ್ಳು ತಪ್ಪದೆ ಈ ಸಿನಿಮಾವನ್ನ ನೋಡ್ಬೇಕು ಅನ್ನೋ ಕೆಲವೊಂದು ಮಾತುಗಳು ಕೂಡ ಈ ಸಿನಿಮಾಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಪಾಸಿಟಿವ್ ಒಳ್ಳೆ ರಿಪ್ಲೈ ಬರ್ತಾ ಇದೆ. ಹಾಗಾಗಿ ಈ ಸಿನಿಮಾದ ಒಂದು ಏನು ಗ್ರಾಫ್ ಏನಿದೆ ಸಿಕ್ಕಾಪಟ್ಟೆ ಹೈಪಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾಕ್ಕೆ ಮಾಡಿರುವಂತ ಕೆಲವೊಂದು ಅಡೆತಡೆಗಳ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಎಷ್ಟೋ ಕೆಲವು ಕಡೆಗಳಲ್ಲಿ ಹೋರಾಟ ಆಗಿರ್ಬೋದು, ಅಥವಾ ಸಮುದಾಯದವರಿಂದನೇ ಕೆಲವೊಂದು ಬಹಿಷ್ಕಾರಗಳಾಗಿರ್ಬೋದು ನಾವು ನೋಡಿದೀವಿ. ಆದ್ರೆ ಈ ಸಿನಿಮಾದ ಹೈಪ್ ಕ್ರಿಯೇಟ್ ಆಗಿರೋ ಕಾರಣ ನೋಡಿದ್ರೆ ಈ ಸಿನಿಮಾದ ಕಂಟೆಂಟ್ ಎಷ್ಟು ಚೆನ್ನಾಗಿದೆ, ಈ ಸಿನಿಮಾಕ್ಕೆ ಯಾರೆಲ್ಲ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ಅಥವಾ ಹಿಂದೂ ಹೆಣ್ಮಕ್ಳಿಗೆ ಮಾಡಿರುವಂತೆ ಸಿನಿಮಾ ಅಂತಾನೆ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಇನ್ನು ವೀಕೆಂಡ್ ಅಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕೂಡ ಸದ್ದನ್ನ ಮಾಡಿತ್ತು. ಒಂದು ಈ ಸಮುದಾಯದವರು ಈ ಸಿನಿಮಾವನ್ನ ನೋಡಬಾರ್ದು ಅಂತಾನೆ ಕೆಲವೊಂದು ಗ್ರೂಪ್ಗಳಾಗಿರ್ಬೋದು ಅಲ್ಲಿ ನಡೀತಾ ಇದೆ. ಆದ್ರೂ ಕೂಡ ಇದನ್ನ ಹಿಂದೂ ಹೆಣ್ಣು ಮಕ್ಕಳೇ ನೋಡ್ಬೇಕು, ಹಿಂದೂ ಹೆಣ್ಮಕ್ಳು ಎಲ್ಲಿ ತಪ್ತಿದ್ದಾರೆ, ಎಲ್ಲಿ ದಾರಿ ತಪ್ತಿದ್ದಾರೆ ಅವರು ಮಾತ್ರ ಈ ಸಿನಿಮಾವನ್ನ ನೋಡ್ಬೇಕು ಅಂದು ಕೆಲವು ಕಡೆ ಒಂದು ಸಂಘಗಳಾಗಿರ್ಬೋದು ಈ ತರ ನಾವು ನೋಡ್ತಲೇ ಬಂದಿದ್ದೀವಿ. ಆದ್ರೆ ವೀಕೆಂಡ್ ಅಲ್ಲಿ ಒಂದು ಸೃಷ್ಟಿಯಾದಂತಹ ಒಂದು ಹೈಪ್ ಅನ್ನ ಯಾರು ಕೂಡ ಬೇಸ್ ಮಾಡಕ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ವೀಕೆಂಡ್ ಅಲ್ಲಿ 4 ರಿಂದ 5 ಕೋಟಿ ಕಲೆಕ್ಷನ್ ಆಗಿದೆ ಅಂದ್ಮೇಲೆ ಸಿನಿಮಾದ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾ ಶುಕ್ರವಾರ ರಿಲೀಸ್ ಆದ್ರೂ ಕೂಡ ಇದರ ಹಿಂದೆ ಸಾಕಷ್ಟು ಒಂದು ಕೈವಾಡಗಳಿತ್ತು ಈ ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನೋದು. ಸೊ ಇದೊಂಥರ ಲವ್ ಜಿಹಾದ್ ಕಥಾಧಾರಿತ ಸಿನಿಮಾವಾಗಿತ್ತು. ಇದರ ಒಂದು ಕ್ಯೂರಿಯಾಸಿಟಿ ಎಷ್ಟಿತ್ತಂದ್ರೆ, ನಾವು ಟ್ರೈಲರ್ ನೋಡಿದಾಗಲೇ ಈ ಸಿನಿಮಾದ ಬಗ್ಗೆ ಆಲ್ರೆಡಿ ನಮ್ಗೆ ಕತೆ ಗೊತ್ತಾಗಿತ್ತು, ಯಾವ ರೀತಿ ಮಾಡ್ತಿದ್ದಾರೆ, ಯಾವ ರೀತಿ ಕತೆ ಹೋಗ್ಬೋದು ಅನ್ನೋದು. ಆದ್ರೂ ಅಲ್ಲಿ ನಿಜವಾಗ್ಲೂ ಏನ್ ನಡೆದಿದೆ, ಯಾಕೆ ಈ ತರ ಮಾಡ್ತಿದ್ದಾರೆ, ಆ ಸಮುದಾಯ ಯಾಕೆ ಇಷ್ಟು ಹೆಣ್ಣು ಮಕ್ಕಳಿಗೆ ಅಂದ್ರೆ ಅದರಲ್ಲೂ ಮೇನ್ ಆಗಿ ಹಿಂದೂ ಹೆಣ್ಮಕ್ಳಿಗೆ ಕಷ್ಟವನ್ನ ಕೊಡ್ತಾ ಇದೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡಿರುವಂತದ್ದು. ಸೊ ಹಾಗಾಗಿ ಇವತ್ತು ಮತ್ತೆ ಸೋಮವಾರ, ಇವತ್ತು ಕೂಡ ಹೈಪನ್ನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ ಈಗಲೇ ಸಾಕಷ್ಟು ಕಲೆಕ್ಷನ್ ಅನ್ನ ಕೂಡ ಮಾಡಿದೆ. ಅದರಲ್ಲೂ ಶನಿವಾರ ಭಾನುವಾರ ಕಲೆಕ್ಷನ್ ಅನ್ನ ಇಂದು ಮೀರಿಸುತ್ತಾ ಅನ್ನೋದನ್ನ ನಾವು ಈಗ ಕಾದ್ ನೋಡ್ಬೇಕಷ್ಟೇ.